ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಬೆಳಗ್ಗೆ 9:15 ಆಗಿದೆ. ಈಗ ರಾಮನಗರಕ್ಕೆ ಹೊರಡ್ತಿದೀವಿ. ಮಮ್ಮಿಗೆ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟು ಟಿಫನ್ಗೆ ಬರ್ತಿದ್ದೀನಿ ಮಮ್ಮಿ, ಬೇಗ ಟಿಫನ್ ಮಾಡಿ ಅಂತ ದೊಡ್ಡದಾಗಿ ಹೇಳ್ಬಿಟ್ಟಿದೀನಿ. ನೋಡಿದ್ರೆ 9:15 10 ಗಂಟೆ ಆಗ್ತಿದೆ. ಈಗ ಹೊರಟಿದೀವಿ. ತುಂಬಾ ಕೆಲ್ಸಗಳಿತ್ತು, ವಿಡಿಯೋಸ್ ಎಲ್ಲ ಮುಗಿಸಿ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೆ. ಈಗ ಒಂದ್ 15 ದಿನದ ಮುಂಚೆ ಹೋಗಿದ್ದೆ ಮಮ್ಮಿ ಮನೆಗೆ. ಬಟ್ ಒಂದ್ ವಾರ ಅಷ್ಟೇ ಇದ್ದಿದ್ದು, ಇರ್ಲಿಲ್ಲ, ಬಂದ್ಬಿಟ್ಟೆ ಬೇಗ. ಇವಾಗ ಮತ್ತೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದೀವಿ. ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇರೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯಾಕಂದ್ರೆ 13th ಮತ್ತೆ ಇಲ್ಲಿ ನಂದು ಕೋ-ಸಿಸ್ಟರ್ದು ಪುಣ್ಯ ಕಾರ್ಯ ಇದೆ. ಅಲ್ಲಿಗೆ ಮತ್ತೆ ರಿಟರ್ನ್ ಬರಬೇಕು, ಕೆಲಸಗಳಿದೆ. ಸೊ ಅಷ್ಟರಲ್ಲಿ ನಾವು ಒಂದ್ ರೌಂಡ್ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡೋಣ. ಸಿನಿಮಾ ಡ್ರೈವಿಂಗ್ ಮಾಡ್ತಿದ್ದಾರೆ. ಕಳ್ಳ ಕಂಡಂಗ್ ಕಾಣ್ತೀರಾ? ಮುಂದೆ ನೋಡ್ಕೊಂಡ್ರೆ ಸ್ವಲ್ಪ ಮೊದ್ಲೇ ನಂಗೆ ಭಯ. ದೀಕ್ಷಾ ಆನ್ಲೈನ್ ಕ್ಲಾಸಸ್ ತಗೊಂತಿದ್ದಾಳೆ. ಸಚಿತ್ ವೆಡ್ನೆಸ್ಡೇ ಇಂದ, ಹೌದು, ನಾಡಿದಿಂದ ಆನ್ಲೈನ್ ಕ್ಲಾಸಸ್ ಶುರು ಆಗಿದೆ. ಯಾರೆಲ್ಲ ಆನ್ಲೈನ್ ಕ್ಲಾಸಸ್ ಶುರು ಮಾಡ್ಕೊಂಡಿದ್ದೀರಾ? ಸಚಿತ್ ಆಕ್ಚುಲಿ ಈಗ ಸೆಕೆಂಡು, ಈಗ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ದಟ್ ಯಾರಿಗೆಲ್ಲ ಇನ್ ನೆಕ್ಸ್ಟ್ ಶುರು ಆಗುತ್ತೋ ಆಲ್ ದ ಬೆಸ್ಟ್. ಎಲ್ಲಾ ಮಕ್ಕಳನ್ನ ಕೂರಿಸ್ಕೊಂಡು ನೀವು ಫೋನ್ ಇಟ್ಕೊಂಡು ಕೂತ್ಕೊಳ್ಳಿ. 2 ಫೋನು. ನಮ್ಮನೇಲಂತೂ 7-8 ಫೋನ್ ಇರೋದ್ರಿಂದ ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ ಸ್ಟಿಲ್ ಇಂಟರ್ನೆಟ್ ಮಮ್ಮಿ ಮನೇಲಾದ್ರೆ ವೈಫೈ ಇಲ್ಲ, ಮೊಬೈಲ್ ಡೇಟಾನ ಯೂಸ್ ಮಾಡ್ಬೇಕಾಗತ್ತೆ. ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ. ಬನ್ನಿ. ಈಗ ಕೆಂಗೇರಿಯನ್ನು ಬಿಟ್ಟು ಸ್ವಲ್ಪ ಮುಂದೆ ಹೋದ್ವಿ. ನೋಡ್ತಿದ್ದೀರಾ ಎಷ್ಟು ಬೇಗ ಕೆಲಸ ಮಾಡ್ತಿದ್ದಾರೆ. ಮೆಟ್ರೋ ಸ್ಟೇಷನ್ ರೆಡಿ ಆಗ್ತಿದೆ. ಇನ್ನು ಸ್ವಲ್ಪ ದಿನ, ಐ ಥಿಂಕ್ ಇನ್ನೊಂದು 6ರಿಂದ 8 ತಿಂಗಳಿರ್ಬೋದಪ್ಪ, ಅಷ್ಟು ಬೇಗ ಓಪನ್ ಆಗುತ್ತೆ ಅಂತ ನನ್ನ ಒಪಿನಿಯನ್ನು. ಬಟ್ ನಾಟ್ ಶೋರ್, ಅದಂತೂ ಗೊತ್ತಿಲ್ಲ. ಸಿನಿಮಾ ಕಾರ್ ಡ್ರೈವ್ ಮಾಡ್ತಿದ್ದಾರೆ. ನನ್ನ ಒಬ್ರು ರೆಗ್ಯುಲರ್ ವೀವರು ಪಾರು ಅಂತ ಹೇಳಿ. ಸೊ ಯಜಮಾನ್ರು, ಅಕ್ಕ ನನ್ನ ಮಿಸಸ್ ನಿಮ್ ದೊಡ್ಡ ಫ್ಯಾನ್ ಅಕ್ಕ, ಪ್ಲೀಸ್ ಹೇ ಪಾರು ಅಂತ ಕರೆದ್ಬಿಡಿ ಅಂತ ಹೇಳ್ತಿದ್ರು. ಹಾಯ್ ಪಾರು ಅವರೇ, ಹೇಗಿದ್ದೀರಾ? ಗೊತ್ತಾಯ್ತು, ನಿಮ್ಮ ಹಸ್ಬೆಂಡ್ ಮೆಸೇಜ್ ಮಾಡ್ತಾನೆ ಇರ್ತಾರ, ಅಕ್ಕ ಒಂದ್ಸತಿ ಹಾಯ್ ಹೇಳ್ಬಿಡಿ, ವಿಶಸ್ ಮಾಡ್ಬಿಡಿ ಅಂತ. ಹಾಯ್ ಪಾರು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮಂತ್ ಯಾರೆಲ್ಲ ಆನಿವರ್ಸರಿ ಮತ್ತೆ ಬರ್ತ್ಡೇನ ಆಚರಿಸ್ಕೊಳ್ತಿದ್ದೀರಾ, ಹ್ಯಾಪಿ ಬರ್ತ್ಡೇ ಅಂಡ್ ಹ್ಯಾಪಿ ಆನಿವರ್ಸರಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಆಶಿಸ್ತೀನಿ. ಆದಷ್ಟು ಎಲ್ಲರಿಗೂ ಒಳ್ಳೇದ್ ಮಾಡ್ರಿ, ಮತ್ತೆ ಸೇಫ್ ಆಗಿರಿ, ಮನೇಲಿರಿ, ಹೊರಗಡೆ ಎಲ್ಲೂ ಓಡಾಡ್ಬಿಡಿ ಜಾಸ್ತಿ. ಏನ್ ಮಾಡ್ತಿರೋ ಇಲ್ವೋ, ಅರ್ಧ ಗಂಟೆಗೆ ಒಂದ್ಸತಿ ಕೈ ಅಂತ ತೊಳ್ಕೊಂತಾ ಇರಿ. ನೀರ್ ಕುಡಿತೀರೋ ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಕೈ ತೊಳಿತೀರಿ. ಎಸ್, ಬಿಸಿನೀರೇ ಕುಡೀರಿ. 100% ಅರಿಶಿನ ಹಾಕ್ಬಿಟ್ಟು ಕುಡೀರಿ ಬಿಸಿನೀರ್ಗೆ. ಎಸ್, ಚಿನ್ನ ಬ್ರೇಕ್ಫಾಸ್ಟ್ ನಂಗೆ ಊಟ ಅಲ್ಲ, ನಾಷ್ಟ. ಇವಾಗ ಮಮ್ಮಿ ಮನೆಗೆ ಹೋಗ್ತಿದೀವಲ್ಲ, ಮಾಡೋಣ ಬಾಚಿನ. ಈಗ ರಾಜರಾಜೇಶ್ವರಿ ಹಾಸ್ಪಿಟಲ್ ಹತ್ರ ಬಂದ್ವಿ. ಏನನ್ನು ಮರೆತರೂ ಕೂಡ ಗಾರ್ಗಲ್ ಮಾಡೋದನ್ನ ಮರಿಬಾರ್ದು. ಬೆಳಿಗ್ಗೆ ಒಂದ್ಸತಿ ಮಿನಿಮಮ್ 2ರಿಂದ 3 ಸತಿ ಮಾಡಿದ್ರೆ ತುಂಬಾ ಒಳ್ಳೇದು, ಡಾಕ್ಟರ್ ಹೇಳೋ ಪ್ರಕಾರ. ಮತ್ತೆ ಎಲ್ಲಾ ತರಕಾರಿ ತಗೊಳ್ಳಿ, ಅದ್ರಲ್ಲೂ ವಿಟಮಿನ್ ಸಿ ಇರೋದನ್ನ ಜಾಸ್ತಿ ತೆಗೆದುಕೊಳ್ಳಿ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನೋಡಿ, ನಮ್ಮಮ್ಮ ಹೋಗೋಷ್ಟಲ್ಲಿ ಪಕ್ಷಿ ತರ ಕಾಯ್ಕೊಂಡು ನನ್ನ ಮಗಳು ಅಳಿಯ ಬರ್ಲಿಲ್ವಲ್ಲಪ್ಪ ಅಂತ ಬಾಗ್ಲ ಹತ್ರ ನಿಂತಿರ್ತಾರೆ ನೋಡಿ. ಸಚ್ಚು, ನಿನ್ ಡಾಗೀಸ್ ಎಲ್ಲ ಅಳ್ತಿದಾವೆ, ನಿನಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಹೋಗೋ, ಬಾಯ್. ನೀವ್ ಹೋಗಿ ನಿಮ್ ಮನೆಗೆ, ನೀವಿಬ್ರು. ಫೈನಲಿ ಮಮ್ಮಿ ಮನೆಗೆ ರೀಚ್ ಆದ್ವಿ. ಸುನೀಲ್ ಸರ್, ಏನು ರೆಸಿಪಿ? ಏನೋ ಗೊಜ್ಜು. ಏನ್ ಮಾಡಿದಾರ್ರಿ? ಬೋಟಿ ಗೊಜ್ಜು. ಈ ಕಡೆ ಇರೋದು ಚಾಪ್ಸ್. ಸರ್ಪ್ರೈಸ್ ಹೇಳು. ನೋಡು, ಇಲ್ಲೇನಿದೆ. ಬ್ರೌನೀಸ್ ಇದೆ. ತಿನ್ಕೋ. ಇದೆಲ್ಲ ತಿನ್ನಲ್ಲ ನೀನು? ಲಾಡು ತಿಂತೀಯಾ? ಚಿನ್ನ ತಗೋ, ಚಿನ್ನ ಇಲ್ಲಿ ಒಂದೆತ್ಕೊಂಡ್ ಬಂಗಾರ. ತಿನ್ನಮ್ಮ.
ತಿನ್ನು ಚಿನ್ನ ತಿನ್ನು. ನನ್ನ ತಂಗಿ ಮಗ ಅಂತೂ ಎಲ್ಲರಿಗೂ ಹಂಚ್ಕೊಂಡು ತಿಂದ, ಅದೇ ಒಂದು ದೊಡ್ಡ ಖುಷಿ. ಆನಂತರ ನಾನು www.1silver.in ಕಡೆಯಿಂದ ಕೆಲವೊಂದು ಪ್ರಾಡಕ್ಟನ್ನು ತರಿಸಿದ್ದೀನಿ. ಅದು ಕೂಡ ನೀವು ಅನು 10 ಅಂತ ಕೂಪನ್ ಕೋಡನ್ನು ಉಪಯೋಗಿಸಿ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಸಿಗುತ್ತೆ. ಇದೆಲ್ಲ ಜರ್ಮನ್ ಸಿಲ್ವರು. ನಾವು ಬೆಳ್ಳಿ ತೊಗೋಬೇಕು ಅಂದರೆ 50,000 to 60,000 ದುಡ್ಡಾಗುತ್ತೆ. ಬಟ್ ಅದೇ ಇದಾದರೆ 5,000 to 6,000 ರೂಪಾಯಿಗೆ ಇಷ್ಟು ಸಾಮಗ್ರಿಗಳು ನಮಗೆ ಸಿಗುತ್ತೆ. ಸೊ ಅದೊಂದು ಖುಷಿ ವಿಷಯ. ಇನ್ ಕೇಸ್ ಬೇಕಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ನೋಡಿ ಚೆಕ್ ಮಾಡಿಕೊಂಡು ಪರ್ಚೇಸ್ ಕೂಡ ಮಾಡ್ಬೋದು. ಅದಲ್ಲದೆ ನಾನು ಬ್ರೌನೀಸ್ ರೆಸಿಪಿ ಮಾಡಿದ್ದೆ. ಉಮಾ ಅನ್ನೋರು ಹೈಲಿ ರಿಕ್ವೆಸ್ಟ್ ಮಾಡಿದ್ರಿ ವಿಡಿಯೋ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ಬ್ರೌನಿ ನಾನು ಊಹಿಸಿರಲಿಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಿ ಬಂತು. ತುಂಬ ಇಷ್ಟ ಆಯಿತು. ಇನ್ ಕೇಸ್ ನೀವೇನಾದರೂ ಮಾಡ್ತೀನಿ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ ಆಯಿತಾ. ಸಖತ್ ಚೆನ್ನಾಗಿರುತ್ತೆ. ಹೊರಗಡೆ ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ತಂದು ತಿನ್ನೋದಕ್ಕಿಂತ ಒಂದು 70 ರೂಪಾಯಿಗೆ 6 ಪೀಸ್ ಬರುತ್ತೆ. ಆನಂತರ ನೈಟು ನಾನು ಮಮ್ಮಿ ಎಲ್ಲ ಕೂತ್ಕೊಂಡು ತಂಬಿಟ್ಟನ್ನು ಮಾಡ್ಕೊಂಡ್ವಿ. ಯಾಕಂದರೆ ಚಾಮುಂಡೇಶ್ವರಿ ಹಬ್ಬ ಇತ್ತು. ಬಟ್ ಚಾಮುಂಡೇಶ್ವರಿ ಹಬ್ಬ ಇತ್ತು, ನಾವೆಲ್ಲೂ ದೇವಸ್ಥಾನಕ್ಕೂ ಕೂಡ ಹೋಗಲಿಲ್ಲ. ಹಾಗೆ ಮನೇಲೇ ಆರತಿ ಮಾಡಿಬಿಟ್ಟು ದೇವ್ರಿಗೆ ತಂಬಿಟ್ಟಿನ ಆರತಿ ಬೆಳಗಿ ಸುಮ್ಮನೆ ಜಸ್ಟ್ ಅಷ್ಟೇ. ಈ ವರ್ಷ ಏನು ಜಾತ್ರೆಗೆ ಯಾವ ಜನನೂ ಇರಲಿಲ್ಲ. ಅದು ಕರೋನಾ ಇರೋ ಕಾರಣ ನಾವಂತೂ ಮನೆಯಲ್ಲೇ ಆರತಿ ಮಾಡ್ಕೊಂಡ್ವಿ. ಈ ವರ್ಷ ಯಾವ ವರ್ಷವೂ ಇಷ್ಟು ಸಿಂಪಲ್ಲಾಗಿ ಮಾಡಿರಲಿಲ್ಲ. ಅಷ್ಟು ಸಿಂಪಲ್ಲಾಗಿ ಜನ ಇಲ್ಲದೇ ಮಾಡಿರೋವಂಥ ಹಬ್ಬ ಅಂತಲೇ ಹೇಳ್ಬೋದು. ಚಾಮುಂಡೇಶ್ವರಿ ಹಬ್ಬದಲ್ಲಿ ಯೂಶ್ವಲಿ ತುಂಬ ಜೋರಾಗಿರುತ್ತೆ. ಹೋದ ವರ್ಷ ಚಾಮುಂಡೇಶ್ವರಿ ಹಬ್ಬದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಯಾವ ರೀತಿ ಇರುತ್ತೆ ಜಾತ್ರೆ. ಇದೆಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ವರ್ಷ ಅಂತೂ ಈ ಕರೋನಾ ಬಂದು ಏನೂ ಮಾಡೋಂಗಾಗಲಿಲ್ಲ. ಸೊ ಈಗ ನಾನು ಮಮ್ಮಿ ತಂಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ಉಂಡೆಗಳು ದೇವ್ರಿಗೆ ಬೆಳಗ್ಗೆನೇ ಮಾಡಿ ಕೊಟ್ಬಿಟ್ಟಿದ್ದಾರೆ, ಅಂದರೆ ಆರತಿ ದೇವ್ರ ಮನೇಲಿ ಇಟ್ಬಿಟ್ಟಿದ್ದಾರೆ. ಸಾರಿ, ಈಗ ನಾವು ಮಾಡ್ಕೊಳ್ತಿರೋದು ನಮಗೆ ಹುಡುಗರಿಗೆ ತಿನ್ನಲಿಕ್ಕೆ ಅಂಥೇಳಿ. ಬಟ್ ಮಮ್ಮಿ ಮಾಡೋ ತಂಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಸುನಿ ಗುಂಡಿಗಿರೋದು ನೀನು ಅಂತ ರೇಗಿಸ್ತಿದ್ರು. ಸೊ ಹಂಗಾಗಿ ನಾನು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ 1 by 1 ಎಲ್ಲ ತಂಬಿಟ್ಟನ್ನು ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಬೇಕಾದರೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಮಕ್ಕಳು ಎಷ್ಟು ಟಾರ್ಚರ್ ಇಕ್ತಿದ್ರು ಅಂದರೆ ಅಷ್ಟೆಷ್ಟು ಟಾರ್ಚರ್ ಇಕ್ತಿರಲಿಲ್ಲ. ಹೆಂಗಾಗ್ಬಿಟ್ಟಿತ್ತು ಅಂದರೆ ಎಲ್ಲ ಕಿರ್ಚಾಟ ಕೂಗಾಟ. ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾಯಿತು. ನೀವು ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕದೆಲ್ಲ ಹುಡುಗರಿಗೆ, ದಪ್ಪದೆಲ್ಲ ನಮಗೆ ಅಂತೇಳಿ ಇಟ್ಕೊಂಡಿದ್ದೀವಿ. ಆನಂತರ ಈ ಬಾರಿ ಗಿವ್ ಅವೇನಲ್ಲಿ ನಾನು ಕೆಲವರಿಗೆ ಗಿಫ್ಟ್ಸನ್ನು ಕಳಿಸ್ಕೊಟ್ಟೆ. ಆ ಗಿಫ್ಟ್ಸ್ಗಳದ್ದು ವೀಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ವ್ಯೂವರ್ಸು ತಲುಪಿದ ನಂತರ ಅವ್ರು ನನಗೆ ವಿಡಿಯೋನ ಮಾಡಿ ಕಳಿಸಿದ್ದಾರೆ. ಸೊ ಹಾಗಾಗಿ ನೀವು ನೋಡ್ಬೋದು ಏನೆಲ್ಲ ಇದೆ ಅಂಥೇಳಿ. ಸೊ ಯಾರೆಲ್ಲ ವಿನ್ನರ್ ಆಗಿದ್ರಿ ಅವ್ರಿಗೆ ಕಂಗ್ರ್ಯಾಟ್ಸ್. ಹಾಗೆ ನಾನು ಫ್ರೀ ಇರೋದಿಲ್ಲ ಸ್ನೇಹಿತರೆ, ಬೇಜಾರು ಮಾಡ್ಕೊಬಿಡಿ. ಕಾಮೆಂಟ್ಸ್ಗೆ ಕೆಲವೊಮ್ಮೆ ರಿಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಾರಿ ಫಾರ್ ದಟ್. ಬಟ್ ಖಂಡಿತ ಫ್ರೀ ಇದ್ದಾಗೆಲ್ಲ ಕ್ವಿಝ್ ಮಾಡ್ತೀನಿ. ನನ್ನ ಹತ್ರ ಪ್ರಾಡಕ್ಟ್ ಇಟ್ಕೊಂಡು ನಾನೇನು ಮಾಡಲಿ. ಸೊ ಖಂಡಿತ ಅದೆಲ್ಲ ನಿಮಗೇನೆ ಕೊಟ್ಬಿಡ್ತೀನಿ. ನಾನು ಯಾವುದನ್ನು ಇಟ್ಕೊಳ್ಳಲ್ಲ. ನನಗೆ ವಿಡಿಯೋ ಶೂಟ್ಸ್ಗೆ ಏನು ಬೇಕು ಅಷ್ಟು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನೆಲ್ಲ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹಾಗೆ ತೆಗೆದುಕೊಂಡ್ರೆ ನಿಮಗೂ ಕೂಡ ಅದಕ್ಕೂ ಕೂಡ ಒಂದು ಬೆಲೆ ಇರೋದಿಲ್ಲ. ಹಾಗಾಗಿ ಗಿವ್ ಅವೇನಲ್ಲಿ ಗೆದ್ವಿ ಅಂತ ಅಂದರೆ ನಿಮಗೂ ಕೂಡ ಖುಷಿ. ನಾವು ಗೆದ್ದಿದ್ದೀವಿ, ಏನು ಅವ್ರೇನು ಬಿಟ್ಟು ಕೊಟ್ಟಿಲ್ಲ ಅಂತ ನೀವು ಅನ್ಬೋದು. ನಾನು ಎಸ್ ಅವ್ರು ಗೆದ್ದಿದ್ದಾರೆ, ಕಾಂಪಿಟೇಷನ್ ಮಾಡಿದೆ ಅಂತ, ಅದರಲ್ಲಿ ವಿನ್ ಆದರು ಅಂತ ನಾನು ಅನ್ಬೋದಲ್ವಾ. ಐ ಥಿಂಕ್ 10 ಜನಕ್ಕೆ ನಾನು ಗಿಫ್ಟ್ಸನ್ನು ಕಳಿಸಿದ್ದೀನಿ. ಈಗ ಅಟ್ ಪ್ರೆಸೆಂಟ್ ಐ ಥಿಂಕ್ 7 ಜನನೋ 8 ಜನನೋ ವೀಡಿಯೋ ಕಳಿಸಿದ್ದಾರೆ. ಇನ್ನು 2 ತಲುಪೋ ಬೇಕಾಗಿದೆ, ಇನ್ನೂ ಹೋಗಿ ತಲುಪಿಲ್ಲ. ಸೊ ಲಾಕ್ಡೌನ್ ನಾಳೆಯಿಂದ ಶುರುವಾಗ್ತಿದೆ. ಸೊ ಹಾಗಾಗಿ ಎಲ್ಲ ಹುಷಾರು, ಸೇಫಾಗಿರಿ. ನಾನು ಹೇಳಿರುವಂಥದ್ದನ್ನೆಲ್ಲ ಡೈಲಿ ತೆಗೆದುಕೊಳ್ಳಿ. ಸೊ ಬಿ ಸೇಫ್, ಅದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಏನಕ್ಕೂ ಹೆದರ್ಕೋಬೇಡಿ, ಧೈರ್ಯವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಮೊದಲು ಸ್ನೇಹಿತರೆ, ನಾವು ಬದುಕಿದ್ರೆ ಏನಾದರೂ ಸಂಪಾದನೆ ಮಾಡ್ಬೋದು, ಜೀವ ಉಳಿಸ್ಕೊಳ್ಳೋದು ದೊಡ್ಡದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆನಂತರ ಕ್ವಿಝು ನಾನು ಡೈಲಿ ಮಾಡಲಿಕ್ಕೆ ಆಗೋದಿಲ್ಲ, ಸಾರಿ. ತಿಂಗಳಿಗೆ ಒಂದು 3-4 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗತ್ತೆ ಅಷ್ಟು ಮಾಡ್ತೀನಿ. ನಾನು ಕೊರಿಯರ್ಗೂ ಅಷ್ಟೇ, ನಾನು ನಿಮ್ಮ ಹತ್ರ ಯಾರ ಹತ್ರನೂ ದುಡ್ಡು ಇಸ್ಕೊಂಡಿಲ್ಲ. ಅದು ಖಂಡಿತವಾಗ್ಲೂ ನಿಜ. ನಾನು ದುಡ್ಡು ಹಾಕಿ ಕೊರಿಯರ್ ಚಾರ್ಜು ಕೂಡ ನನ್ನ ಕೈಯಿಂದನೇ ಹಾಕಿ ನಾನು ಕಳಿಸ್ಕೊಟ್ಟಿರೋದು. ಸೊ ಯಾರೆಲ್ಲ ವಿನ್ ಆಗಿದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಕಂಗ್ರ್ಯಾಟ್ಸ್. ಸ್ನೇಹಿತರೆ, ಎಲ್ಲರೂ ವಿನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಅದರಲ್ಲಿ ಕೆಲವ್ರನ್ನ ಸೆಲೆಕ್ಟ್ ಮಾಡಿ ನಾನು ಕೊಡೋವಂಥದ್ದು. ಪಾರ್ಟಿಸಿಪೇಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನ್ನ ಒಪಿನಿಯನ್ನು. ಎಲ್ಲರಿಗೂ ಕೊಡಲಿಕ್ಕಾಗದೆ ಹೋದ್ರು ಒಂದು 10 ಜನಕ್ಕಾದರೂ ಖಂಡಿತವಾಗ್ಲೂ ತಿಂಗಳಿಗೆ ಒಂದು ಸತಿ ಕಳಿಸ್ಕೊಡ್ತೀನಿ. ಎಸ್, ವಿಡಿಯೋ ನೋಡ್ಕೊಂಡು ಬನ್ನಿ ಯಾರಿಗೆಲ್ಲ ಏನು ಗಿಫ್ಟ್ ಸಿಕ್ಕಿದೆ ಅಂತ. ಸೊ ಥ್ಯಾಂಕ್ ಯು ವಿಡಿಯೋ ಕಳಿಸ್ಕೊಟ್ಟಿದ್ದಕ್ಕೆ ನನ್ನ ವ್ಯೂವರ್ಸ್ಗೆ. ಬಾಯ್, ಎಂಜಾಯ್ ಮಾಡಿ ವಿಡಿಯೋನ.